ಸರ್ ಇನ್ನೊಂದು ನಿಮ್ಮನ್ನ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲೇಬೇಕು ಅಂತ ಬಸವರಾಜ್ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಅದೆಲ್ಲ ಹೈಕಮಾಂಡ್ ಮತ್ತೊಬ್ಬರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತಾವೋ ಅದಾಗ್ತದೆ. ನಾನು ತಮಗೆ ಒಂದು ಮಾತು ಹೇಳ್ತೀನಿ, ನಂದು ಏನಿತ್ತು ಇವತ್ತು ನನ್ನ ಅಂತರಾಳದ ಭಾವನೆಗಳನ್ನು ತಿಳಿಸಿದ್ದೀನಿ. ಅದಕ್ಕೆ ಹೈಕಮಾಂಡ್ ಕೂಡ ಸ್ಪಂದಿಸಿದೆ. ಅಮಿತ್ ಶಾ ಜಿಯವರು ಅವತ್ತು ನಮ್ಮ ಮನೆಗೆ ಬಂದು ನನಗೇನು ಅವ್ರು ಇದಾಯಿತೋ ಅದಕ್ಕೆ ಅವ್ರು ನಡ್ಕೊಂಡಂಥ ರೀತಿ ಏನಿದೆ ಇವತ್ತು ನನಗೆ ಇವತ್ತು ತುಂಬಾ ಸಂತೋಷ ಕೊಟ್ಟಿದೆ. ಅಂದ್ರೆ ಸೋಮಣ್ಣ ಅವರು ಇನ್ ಮುಂದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಆ ತರ ಏನಿಲ್ಲ, ನಾನು ಕೇಳಬೇಕು ಕೇಳಿದ್ದೀನಿ. ಅದಾದ್ಮೇಲೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ಥ್ಯಾಂಕ್ ಯು. ಸರ್ ಇನ್ನೊಂದು ನಿಮ್ಮನ್ನ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲೇಬೇಕು ಅಂತ ಬಸವರಾಜ್ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಅದೆಲ್ಲ ಹೈಕಮಾಂಡ್ ಮತ್ತೊಬ್ಬರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತಾವೋ ಅದಾಗ್ತದೆ. ನಾನು ತಮಗೆ ಒಂದು ಮಾತು ಹೇಳ್ತೀನಿ, ನಂದು ಏನಿತ್ತು ಇವತ್ತು ನನ್ನ ಅಂತರಾಳದ ಭಾವನೆಗಳನ್ನು ತಿಳಿಸಿದ್ದೀನಿ. ಅದಕ್ಕೆ ಹೈಕಮಾಂಡ್ ಕೂಡ ಸ್ಪಂದಿಸಿದೆ. ಅಮಿತ್ ಶಾ ಜಿಯವರು ಅವತ್ತು ನಮ್ಮ ಮನೆಗೆ ಬಂದು ನನಗೇನು ಅವ್ರು ಇದಾಯಿತೋ ಅದಕ್ಕೆ ಅವ್ರು ನಡ್ಕೊಂಡಂಥ ರೀತಿ ಏನಿದೆ ಇವತ್ತು ನನಗೆ ಇವತ್ತು ತುಂಬಾ ಸಂತೋಷ ಕೊಟ್ಟಿದೆ. ಅಂದ್ರೆ ಸೋಮಣ್ಣ ಅವರು ಇನ್ ಮುಂದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಆ ತರ ಏನಿಲ್ಲ, ನಾನು ಕೇಳಬೇಕು ಕೇಳಿದ್ದೀನಿ. ಅದಾದ್ಮೇಲೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ಥ್ಯಾಂಕ್ ಯು. ಸರ್ ಇನ್ನೊಂದು ನಿಮ್ಮನ್ನ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲೇಬೇಕು ಅಂತ ಬಸವರಾಜ್ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಅದೆಲ್ಲ ಹೈಕಮಾಂಡ್ ಮತ್ತೊಬ್ಬರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತಾವೋ ಅದಾಗ್ತದೆ. ನಾನು ತಮಗೆ ಒಂದು ಮಾತು ಹೇಳ್ತೀನಿ, ನಂದು ಏನಿತ್ತು ಇವತ್ತು ನನ್ನ ಅಂತರಾಳದ ಭಾವನೆಗಳನ್ನು ತಿಳಿಸಿದ್ದೀನಿ. ಅದಕ್ಕೆ ಹೈಕಮಾಂಡ್ ಕೂಡ ಸ್ಪಂದಿಸಿದೆ. ಅಮಿತ್ ಶಾ ಜಿಯವರು ಅವತ್ತು ನಮ್ಮ ಮನೆಗೆ ಬಂದು ನನಗೇನು ಅವ್ರು ಇದಾಯಿತೋ ಅದಕ್ಕೆ ಅವ್ರು ನಡ್ಕೊಂಡಂಥ ರೀತಿ ಏನಿದೆ ಇವತ್ತು ನನಗೆ ಇವತ್ತು ತುಂಬಾ ಸಂತೋಷ ಕೊಟ್ಟಿದೆ. ಅಂದ್ರೆ ಸೋಮಣ್ಣ ಅವರು ಇನ್ ಮುಂದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಆ ತರ ಏನಿಲ್ಲ, ನಾನು ಕೇಳಬೇಕು ಕೇಳಿದ್ದೀನಿ. ಅದಾದ್ಮೇಲೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ಥ್ಯಾಂಕ್ ಯು. ಸರ್ ಇನ್ನೊಂದು ನಿಮ್ಮನ್ನ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲೇಬೇಕು ಅಂತ ಬಸವರಾಜ್ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಅದೆಲ್ಲ ಹೈಕಮಾಂಡ್ ಮತ್ತೊಬ್ಬರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತಾವೋ ಅದಾಗ್ತದೆ. ನಾನು ತಮಗೆ ಒಂದು ಮಾತು ಹೇಳ್ತೀನಿ, ನಂದು ಏನಿತ್ತು ಇವತ್ತು ನನ್ನ ಅಂತರಾಳದ ಭಾವನೆಗಳನ್ನು ತಿಳಿಸಿದ್ದೀನಿ. ಅದಕ್ಕೆ ಹೈಕಮಾಂಡ್ ಕೂಡ ಸ್ಪಂದಿಸಿದೆ. ಅಮಿತ್ ಶಾ ಜಿಯವರು ಅವತ್ತು ನಮ್ಮ ಮನೆಗೆ ಬಂದು ನನಗೇನು ಅವ್ರು ಇದಾಯಿತೋ ಅದಕ್ಕೆ ಅವ್ರು ನಡ್ಕೊಂಡಂಥ ರೀತಿ ಏನಿದೆ ಇವತ್ತು ನನಗೆ ಇವತ್ತು ತುಂಬಾ ಸಂತೋಷ ಕೊಟ್ಟಿದೆ. ಅಂದ್ರೆ ಸೋಮಣ್ಣ ಅವರು ಇನ್ ಮುಂದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಆ ತರ ಏನಿಲ್ಲ, ನಾನು ಕೇಳಬೇಕು ಕೇಳಿದ್ದೀನಿ. ಅದಾದ್ಮೇಲೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ಥ್ಯಾಂಕ್ ಯು.